ಎಲ್ರಿಗೂ ಅವ್ರದ್ದೇ ಆದಂಥ ಕಷ್ಟಗಳು ಇದ್ದೇ ಇರ್ತವೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಮನಿ ಅರ್ನಿಂಗ್ ಮಾಡಲೇಬೇಕು ಅನ್ನೋ ಒಂದು ಛಲ ಇದ್ದೇ ಇರುತ್ತೆ. ಆದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಇದರಲ್ಲೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯೂಟ್ಯೂಬಲ್ಲಿ ಏನು ರೂಲ್ಸ್ ಇದೆ, ಇದರಿಂದ ನಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನನ್ನ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ಯಾನ್ ಫಂಡಿಂಗ್ ಅಂತ ಅಂದರೆ 500 ಸಬ್ಸ್ಕ್ರೈಬರ್ಸ್ ನಿಮಗಿದ್ದಾರೆ ಅಂತ ಅಂದರೆ ಸೂಪರ್ ಚಾಟ್ ಮಾಡೋದ್ರಿಂದ, ಚಾನಲ್ ಮೆಂಬರ್ಶಿಪ್ಪಿಂದ, ಇವಾಗ ನೀವೇನಾದರೂ ಶಾಪಿಂಗ್ ಮಾಡ್ತೀರಲ್ವ, ಆ ಶಾಪಿಂಗಿಂದ ಅದರಿಂದ ಮನಿನ ಅರ್ನಿಂಗ್ ಮಾಡ್ಬೋದು. ಆದರೆ ನಿಮಗೆ ಆ್ಯಡಿಂದ ಯಾವಾಗ ಮನಿ ಬರುತ್ತೆ ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ ಬರ್ತವೆ. ನೀವು ವೀಡಿಯೋಸ್ ಹಾಕಿರ್ತೀರ, ಲಾಂಗ್ ವೀಡಿಯೋಸೆಲ್ಲ ಹಾಕಿದಾಗ ನೀವು ನೋಡಿರ್ತೀರ, ಫಸ್ಟಲ್ಲಿ ಅಡ್ವರ್ಟೈಸ್ಮೆಂಟು, ಲಾಸ್ಟಲ್ಲಿ ಅಡ್ವರ್ಟೈಸ್ಮೆಂಟು, ಆ ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅವತ್ತು ಹೆಂಗೆ ಬರುತ್ತೆ, ಆವಾಗ ನಾವು ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತಂದರೆ, ನಿಮ್ಗೆ ಆ ಟೈಮಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. 1000 ಸಬ್ಸ್ಕ್ರೈಬರ್ಸು 4000 ವಾಚಿಂಗ್ ಅವರ್ಸ್ ಆದಮೇಲೆ ನೀವು ಅಪ್ಲೈ ಮಾಡ್ಬೋದು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನಿಮಗೆ 4000 ಲಾಂಗ್ ವೀಡಿಯೋಸ್ ಹಾಕಿದ್ರೆ ಮಾತ್ರ 4000 ವಾಚಿಂಗ್ ಅವರ್ಸ್ ಮಾಡಬೇಕು. ಶಾರ್ಟ್ಸ್ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತ ಅಂದರೆ 10 ಮಿಲಿಯನ್ ವಾಚಿಂಗ್ ಅವರ್ಸ್ ಆಗಿರಲೇಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಬೇಗ ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲ ಬೇಗ ಬರುತ್ತೆ. ಆಗ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಮೊದಲು ಮಾಡಬೇಕಾಗಿರೋದು ನೀವು ನಿಮ್ಮ ವಾಚಿಂಗ್ ಅವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಶಾರ್ಟ್ಸ್ ರೆವಿನ್ಯೂ ಶೇರಿಂಗ್. ಶಾರ್ಟ್ಸ್ ಮಾಡೋರಿಗೆ ಗುಡ್ ನ್ಯೂಸ್. ಯಾಕಂತಂದರೆ ಶಾರ್ಟ್ಸ್ ಮಾಡೋರಿಗೆ ರೆವಿನ್ಯೂ ಜಾಸ್ತಿ ಆಗಿದೆ. ನೀವು ಯಾವುದೋ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಶಾರ್ಟ್ಸ್ ಮಾಡ್ತೀರಾ, ಆ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡುವಾಗ ಮ್ಯೂಸಿಕ್ಕು, ಲೈಸೆನ್ಸ್ ಇರುವಂಥ ಮ್ಯೂಸಿಕ್ನೇ ಅಪ್ಲೋಡ್ ಮಾಡಿ. ಇವಾಗ ಯೂಟ್ಯೂಬಲ್ಲಿ ನೀವು ನೋಡಿರ್ತೀರ, ಸ್ಕ್ರೋಲ್ ಮಾಡುವಾಗ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ವೀಡಿಯೋಸ್ಗಳು ಬರುವಾಗ ಆ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡ್ಕೊಂಡು ಮಾಡೋದಾಗಿರ್ಬೋದು. ಆದರೆ ಅದಕ್ಕೆ ಲೈಸೆನ್ಸ್ ಇರಬೇಕು. ನೀವು ವಿಡಿಯೋ ಒಂದ್ಸಲಿ ಪಬ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಕಾಪಿರೈಟ್ ಕ್ಲೈಮ್ ಇದೆಯಾ, ಅಂಥದ್ದೇನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡಿ ಆಮೇಲೆ ಪಬ್ಲಿಕ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ಒಂದು ವೇಳೆ ಕಾಪಿರೈಟ್ ಕ್ಲೈಮ್ ಇದ್ದರೆ, ಅಂಥದ್ದೇನಾದರೂ ಇದ್ದರೆ, ಕಾಪಿರೈಟ್ ಸ್ಟ್ರೈಕ್ ಇದ್ದರೆ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಅಮೌಂಟು ಅಲ್ಲಿ ಕಡಿಮೆ ಆಗುತ್ತೆ. ನೀವು ಒಂದು ವೇಳೆ ಕಾಪಿರೈಟ್ ಸ್ಟ್ರೈಕ್ ಇಲ್ಲದೆ ಒಂದು ಲೈಸೆನ್ಸ್ ಮ್ಯೂಸಿಕ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಗ ಆ ಫುಲ್ ಅಮೌಂಟ್ ನಿಮಗೆ ಬರುತ್ತೆ. ಅದಕ್ಕೆ ಆದಷ್ಟು ಶಾರ್ಟ್ಸ್ ವಿಡಿಯೋ ಮಾಡೋರು ನಿಮಗೆ ಲೈಸೆನ್ಸ್ ಇರುವಂಥ ಮ್ಯೂಸಿಕ್ನೇ ಯೂಸ್ ಮಾಡಿ. ಶಾರ್ಟ್ಸ್ನಲ್ಲಿ ನೀವೆಲ್ಲ ನೋಡಿರ್ತೀರ, ಬೇರೆಯವರೆಲ್ಲ ಟ್ರೆಂಡಿಂಗಲ್ಲಿ ಹಾಕಿರ್ತಾರೆ. ಅದರೊಳಗಡೆ ಯಾವುದು ಯೂಟ್ಯೂಬಲ್ಲಿ ನೀವು ಹೋದರೆ ಡೈರೆಕ್ಟಾಗಿ ಆ್ಯಡ್ ಸೌಂಡ್ ಅಂತ ಇದೆ ಅಲ್ವಾ, ಅಲ್ಲಿ ಹೋದರೆ ನಿಮ್ಗೆ ಯಾವ್ಯಾವ ಮ್ಯೂಸಿಕ್ ಇದೆ, ಲೈಸೆನ್ಸ್ ಮ್ಯೂಸಿಕ್ ಯಾವುದಿದೆ ಅಂತೇಳಿ ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅಪ್ಲೋಡ್ ಮಾಡಿ. ಆವಾಗ ಅದನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ಏನು ಅಮೌಂಟ್ ಬರಬೇಕು ಶಾರ್ಟ್ಸಿಂದ ಆ ಅಮೌಂಟು ಬರುತ್ತೆ. ಅದಕ್ಕೆ ಆದಷ್ಟು ಶಾರ್ಟ್ಸ್ ಮಾಡೋರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಶಾರ್ಟ್ಸ್ ಮಾಡಿಬಿಡ್ತೀರಾ, ಅಪ್ಲೋಡ್ ಮಾಡಿಬಿಡ್ತೀರಾ, ಆದರೆ AI ಮೂಲಕನೇ ಎಲ್ಲ ಚೆಕ್ ಆಗುತ್ತೆ, ಇಮ್ಮಿಡಿಯೇಟಾಗಿ ಚೆಕ್ ಆಗುತ್ತೆ. ಶಾರ್ಟ್ಸು ತುಂಬ ಬೇಗ ಚೆಕ್ ಆಗುತ್ತೆ. ನನಗೂ ಒಂದು ವಿಡಿಯೋದಲ್ಲಿ ಮೇಲ್ ಬಂದಿತ್ತು. ನಾನು ಅದನ್ನು ಪಬ್ಲಿಕ್ ಮಾಡಿರಲಿಲ್ಲ, ಅನ್ಲಿಸ್ಟ್ ಮಾಡಿದ್ದೆ. ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೆ. ನಾನು ಆ್ಯಡ್ ಸೌಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದನೇ ಆ್ಯಡ್ ಮಾಡಿದ್ದೆ. ಬಟ್ ಆದರೂ ವಿಡಿಯೋ ಬ್ಲಾಕ್ಡ್ ಅಂತ ಹೇಳಿ ನನಗೆ ಬಂದಿತ್ತು. ಅದಕ್ಕೆ ಆದಷ್ಟು ನಾವು ಪಬ್ಲಿಕ್ ಮಾಡಬೇಕು ಒಂದು ಶಾರ್ಟ್ಸ್ನ ಅಂತ ಅಂದರೆ ಚೆಕ್ ಮಾಡಿ ಆಮೇಲೆ ಪಬ್ಲಿಕ್ ಮಾಡಬೇಕು. ನೀವು ಫಸ್ಟ್ ಹಾಕಿದ ತಕ್ಷಣವೇ ಪಬ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಅನ್ಲಿಸ್ಟೆಡ್ ಅಂತ ಇರುತ್ತಲ್ವಾ, ಪಬ್ಲಿಕ್, ಅನ್ಲಿಸ್ಟೆಡ್ ಅಂತ ಇರುತ್ತೆ, ಪ್ರೈವೇಟ್ ಅಂತ ಇರುತ್ತೆ. ನೀವು ಅನ್ಲಿಸ್ಟೆಡಲ್ಲಿ ಇಟ್ಟು ನಿಮ್ಗೆ ಯಾವಾಗ ಬೇಕು, ನೀವು ಯಾವ ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರೋ ಆ ಟೈಮ್ಗೆ ಅಪ್ಲೋಡ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮ್ಗೇನಾದರೂ ಕಾಪಿರೈಟ್ ಸ್ಟ್ರೈಕ್ ಇದೆಯಾ, ಕಾಪಿರೈಟ್ ಕ್ಲೈಮ್ ಇದೆಯಾ, ಎಲ್ಲದೂ ಗೊತ್ತಾಗುತ್ತೆ. ಅದನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಯೂಟ್ಯೂಬ್ ರೂಲ್ಸು. ಈ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನೀವೆಷ್ಟು ದಿನ ಕಷ್ಟಪಟ್ಟಿದ್ದು ನೀವು ಮಾನಿಟೈಸೇಷನ್ಗೆ ಹೋದಾಗ ರಿಜೆಕ್ಟ್ ಆಗಬಾರ್ದು ಅಂತಂದರೆ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹಳೆ ವಿಡಿಯೋಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಆ ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡುವಾಗ ಪ್ರತಿಯೊಂದು ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡಿ.
ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.